ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳ್ಳುಳ್ಳಿ ಮಸಾಲೆ ಅನ್ನ ಅಥವಾ ಮಸಾಲೆ ಅನ್ನವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಂತೂ ಬ್ಯಾಚುಲರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಏನು ತರಕಾರಿಗಳಿಲ್ಲದಿರುವಾಗ ಅಥವಾ ಏನಾದರೂ ಕ್ವಿಕ್ಕಾಗಿ ಈಸಿಯಾಗಿ ಮಾಡಬೇಕು ಅಂತ ಅನಿಸುವಾಗ ಈ ಅನ್ನವನ್ನು ಮಾಡಬಹುದು. ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಈಸಿಲಿ ಮಾಡಿಕೊಡಬಹುದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಬೇಕಾ? ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ಅವತ್ತವತ್ತಿನ ವೀಡಿಯೋನ ಅವತ್ತವತ್ತೇ ಕ್ವಿಕ್ಕಾಗಿ ಫಸ್ಟಾಗಿ ನೀವೇ ನೋಡಬಹುದು. ಸೊ ಹಾಗಾದರೆ ಸೂಪರ್ ಟೇಸ್ಟಿಯಾಗಿರುವ ಮಸಾಲೆ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಸೊ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆ ಮಾಡ್ಕೊಳ್ಳುವ. ಸೊ ಅದಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಇನ್ನೇನು ಸಿಡಿತಾ ಬರುವಾಗ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಇನ್ನು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಹಾಗೆಯೇ ಉದ್ದಿನಬೇಳೆ ಲೈಟಾಗಿ ರೋಸ್ಟ್ ಆಗಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಇದು ಬೆಳ್ಳುಳ್ಳಿ ಮಸಾಲೆ ರೈಸ್ ಆಗಿರೋದ್ರಿಂದ ಬೆಳ್ಳುಳ್ಳಿನನ್ನು ನಾನು 10 ಎಸಳಾಗುವಷ್ಟು ತಗೊಂಡಿದ್ದೇನೆ. ಸೊ ನೀವೇನಾದರೂ ಬೆಳ್ಳುಳ್ಳಿ ತಿನ್ನದವರಾದರೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಮಸಾಲೆಗಳನ್ನೇ ಹಾಕ್ಕೊಳ್ಬಹುದು. ನಾನಿಲ್ಲಿ 10 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸೊ ಅದರ ಜೊತೆಗೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಕರಿಬೇವಿನ ಎಲೆಗಳನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ಹಾಗೆಯೇ ಬೆಳ್ಳುಳ್ಳಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ಸೊ ಈ ಬೆಳ್ಳುಳ್ಳಿಯ ಘಮ ಉಂಟಲ್ಲ ತುಂಬಾ ಚೆನ್ನಾಗಿರ್ತದೆ. ಹಾಗೆಯೇ ಮಕ್ಕಳಿಗೆ ಕೂಡ ಈ ಜಂತು ಹುಳುವಿನ ಬಾಧೆಗೆಲ್ಲ ಈ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು. ಅದಕ್ಕಾಗಿ ನಾನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೇನೆ. ಸೊ ಇದರ ಜೊತೆಗೇ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಮಕ್ಕಳಿಗಂತೂ ಕಡಲೆ ಬೀಜ ಅಂದರೆ ತುಂಬಾ ಇಷ್ಟ ಅಲ್ಲ. ಸೊ ಇದೆಲ್ಲವನ್ನು ಆಯಿಲಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ಹಸಿಯ ಕಡಲೆ ಬೀಜ ಏನಲ್ಲ, ರೋಸ್ಟ್ ಮಾಡಿರುವಂತಹದೇ. ನೀವು ಬೇಕಾದ್ರೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಕಡಲೆ ಬೀಜವನ್ನು ಮೊದಲಿಗೆ, ಆ ಕಡಲೆ ಬೀಜವನ್ನು ತೆಗೆದಿಟ್ಟು ಫೈನಲ್ ಆಗಿ ಕೂಡ ಹಾಕ್ಕೊಳ್ಬಹುದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡಿ. ಸೊ ಇದು ಬೆಳ್ಳುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದರ ಸ್ಮೆಲ್ಲೆಲ್ಲ ನೋಡಿ ಎಣ್ಣೆಗೆ ಬರಬೇಕು. ಆ ರೀತಿ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಬೆಳ್ಳುಳ್ಳಿಯ ಕಲರ್ ಕೂಡ ಚೇಂಜ್ ಆಗಿದೆ. ಇದರಿಂದ ಮಕ್ಕಳಿಗೆ ತಿನ್ನಲಿಕ್ಕೆ ಬಾಯಿಗೆ ಸಿಕ್ಕಿದ್ರೂ ಕೂಡ ಅದರ ಸ್ಮೆಲ್ ಏನು ಬರುವುದಿಲ್ಲ. ಈ ಹೊತ್ತಲ್ಲಿ ಒಂದು ಸಣ್ಣ ಸೈಜದು ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಉದ್ದಕ್ಕೆ ಕೂಡ ಕಟ್ ಮಾಡಬಹುದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಬಹುದು. ಅಥವಾ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದವರಾದರೆ ಇದನ್ನು ಸ್ಕಿಪ್ ಮಾಡಬಹುದು. ನಾನು ಆಗಲೇ ಹೇಳಿದ್ದೇನೆ ಇದು ಮಸಾಲೆ ರೈಸ್ ಅಂತ. ನೀವು ಕಂಪ್ಲೀಟಾಗಿ ಎಲ್ಲ ತರಕಾರಿಗಳನ್ನು ಸ್ಕಿಪ್ ಮಾಡಿ ಕೂಡ ಇದಕ್ಕೆ ಮಾಡ್ಬೋದು. ಅಂದರೆ ಡೈರೆಕ್ಟಾಗಿ ಎಣ್ಣೆಗೆ ಒಗ್ಗರಣೆ ಹಾಕಿ, ಅಂದರೆ ಸಾಸಿವೆ ಉದ್ದಿನಬೇಳೆ ಹಾಕಿ ಅದಕ್ಕೆ ಮಸಾಲ ಹಾಕಿಬಿಟ್ಟು ಅನ್ನವನ್ನು ಕೂಡ ಹಾಕೊಂಡು ಮಾಡ್ಬೋದು. ಇದು ಎಷ್ಟು ಸಿಂಪಲ್ ಆಗಿ ಆಗುತ್ತೆ ನಿಮಗೆ ಅಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಈಗ ಈರುಳ್ಳಿಯ ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನೋಡ್ತಾ ಇರುವಾಗ ಈರುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸೊ ಈಗ ನಾನು ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಸಣ್ಣಕ್ಕೆ ಪೀಸ್ ಮಾಡಿ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ. ಸೊ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರ್ತದೆ ಅಂತ. ಉಪ್ಪು ಖಾರ ಹುಳಿ ಸಿಹಿ ಇದೆಲ್ಲ ಇಟ್ಟರೆ ಚೆನ್ನಾಗಿರ್ತದಲ್ಲ. ಈ ಟೊಮೆಟೊ ಹಣ್ಣು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಕೂಡ ಇತ್ತು. ಸೊ ನಾನು ಆಗಲೇ ಹೇಳಿದಾಗೆ ಟೊಮೆಟೊ ಹಣ್ಣು ಕೂಡ ನೀವು ಸ್ಕಿಪ್ ಮಾಡಬಹುದು. ಸೊ ನಾನು ಸ್ವಲ್ಪ ರುಚಿಗೆ ಇರಲಿ ಅಂತ ಹಾಕ್ಕೊಂಡಿದ್ದೇನೆ. ಸೊ ಇನ್ನು ಈ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ. ಸೊ ಹಾಗೆಯೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಸೊ 1-2 ನಿಮಿಷದಲ್ಲಿ ಇದು ಸಾಫ್ಟ್ ಆಗ್ತದೆ. ಸೊ ಅದರ ಜೊತೆಗೇ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಉಪ್ಪು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಯಾಕಂದರೆ ಅನ್ನ ಮಾಡ್ಕೊಳ್ಳುವಾಗ ಕೂಡ ಅನ್ನಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಮಸಾಲೆಗಳನ್ನು ಹಾಕುವ. 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನೊಂದು 1/4 ಸ್ಪೂನ್, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಗರಂ ಮಸಾಲ 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಸಣ್ಣ ಸ್ಪೂನಲ್ಲಿ. ಹಾಗೆಯೇ 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ಮಸಾಲೆಗಳೆಲ್ಲ ಹಾಕೊಂಡ ನಂತರ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ, ಎಣ್ಣೆ ಏನು ಕಾಣ್ತಾ ಇಲ್ಲ. ಮಸಾಲೆಗಳೆಲ್ಲ ಹಾಕೊಂಡ ನಂತರ ಚೆನ್ನಾಗಿ ಡ್ರೈ ಆಗಿರುವಾಗೆ ಕಾಣ್ತದೆ. ಈ ಮಸಾಲೆಗಳ ಹಸಿ ಸ್ಮೆಲ್ ಹೋಗುವ ತನಕ ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಈ ರೀತಿ ರೋಸ್ಟ್ ಮಾಡೋದ್ರಿಂದ ಮಸಾಲೆಗಳ ಹಸಿ ಸ್ಮೆಲ್ ಏನೂ ಇರುವುದಿಲ್ಲ. ಸೊ ಹಾಗಾಗಿ ಈ ಮಸಾಲೆ ರೈಸ್ ತುಂಬ ಚೆನ್ನಾಗಿ ಬರ್ತದೆ. ಸೊ ಹಾಗೆಯೇ ಗರಂ ಮಸಾಲ ಹಾಕೊಳ್ಳೋದ್ರಿಂದ ಅದರಲ್ಲಿ ಒಂದು ಒಳ್ಳೆ ಘಮ ಕೂಡ ಬರ್ತದೆ. ಇದರ ಜೊತೆ ನೀವು ಸಾಂಬಾರ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ನಾನು ಹಾಕ್ಕೊಳ್ಳಿಲ್ಲ. ಈಗ ನಾನು ಒಂದು ಲಿಂಬೆಹಣ್ಣಿದು ಅರ್ಧ ಹೋಳಿನಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೇ ಈಗ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೇನೆ. ನೀರು ಯಾಕೆ ಹಾಕ್ಕೊಂಡಿದ್ದೇನೆ ಅಂದರೆ ಈ ಅನ್ನ ಹಾಕ್ಕೊಳ್ಳುವಾಗ ತುಂಬ ಇದು ಡ್ರೈ ಆಗಿದ್ದರೆ ಮಸಾಲೆಗಳೆಲ್ಲ ಅನ್ನದ ಜೊತೆ ಕರೆಕ್ಟಾಗಿ
ಹೀರ್ಕೊಳ್ಳಲ್ಲ, ಅಂದರೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಗೊಜ್ಜು ಥರ ಆಗಬೇಕಿದೆ. ಸೊ ಗೊಜ್ಜು ಥರ ಆದ ನಂತರ ಅನ್ನ ಹಾಕೊಳ್ಳೋದ್ರಿಂದ ಈ ಮಸಾಲೆಗಳೆಲ್ಲ ಅನ್ನಕ್ಕೆ ಚೆನ್ನಾಗಿ ತಾಕ್ಕೊಳ್ತದೆ, ಹಾಗಾಗಿ ಅನ್ನ ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ನೀರು ಹಾಕಿದ ನಂತರ ಇದೊಂದು ಸ್ವಲ್ಪ ಈ ಕುದಿ ಬರುವ ಹಾಗೆ ನೋಡಿ, ಅಲ್ಲಿ ಬಬಲ್ಸ್ ಥರ ಬರ್ತಾ ಉಂಟಲ್ಲ, ಈ ರೀತಿ ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ಕಮ್ಮಿ ಆದಾಗೆ ಕಂಡಿತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಸೊ ಇದು ಸ್ವಲ್ಪ ಕುಕ್ ಆಗಬೇಕು, ಈ ಮಸಾಲೆಗಳೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಒಂದು ಗೊಜ್ಜು ಥರ ರೆಡಿ ಆಗಿದೆ ನೋಡಿ, ಈ ರೀತಿ ಬರಬೇಕು. ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಅಂಶ ಇದೆ ಇದರಲ್ಲಿ. ಸೊ ನೋಡಿ ಈಗ ಚೆನ್ನಾಗಿ ಇದು ರೆಡಿ ಆಗಿದೆ, ಒಂದು ಗೊಜ್ಜು ಥರ ಇದು ಪ್ರಿಪೇರ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಅನ್ನ ಹಾಕ್ಕೊಳ್ಬೇಕು. ಅನ್ನ ನಾನು ಮಾಮೂಲಿಯಾಗಿ ರೇಷನಲ್ಲಿ ಸಿಕ್ಕುವಂತಹ ಅನ್ನದಿಂದ ಮಾಡ್ತಾ ಇದ್ದೇನೆ. ನೀವು ಬೇಕಾದ್ರೆ ಬಾಸ್ಮತಿ ರೈಸ್ ಅಥವಾ ನೀವು ಮನೆಯಲ್ಲಿ ಪುಲಾವ್ ಎಲ್ಲ ಮಾಡುವಾಗ ಯಾವ ರೈಸ್ ಯೂಸ್ ಮಾಡ್ತೀರಿ ನೋಡಿ, ಆ ರೈಸಲ್ಲಿ ಮಾಡಬಹುದು. ಇದು ಬೆಳ್ತಿಗೆ ಅನ್ನ ನಾನು ಕುಕ್ಕರಲ್ಲಿ ಬೇಯಿಸಿದ್ದೇನೆ. ನೀವು ಕರೆಕ್ಟಾಗಿ ಉದುರುದ್ರಾಗಿ ಬರಬೇಕು ಅಂತ ಇದ್ದರೆ ಪಾತ್ರೆಯಲ್ಲಿ ಬೇಯಿಸಿ. ಬೆಳ್ತಿಗೆ ಅನ್ನ ಯಾವಾಗಲೂ ಪಾತ್ರೆಯಲ್ಲಿ ಬೇಯಿಸಿದರೆ ಕರೆಕ್ಟಾಗಿ ಬರ್ತದೆ. ನಾನು ಕುಕ್ಕರಲ್ಲಿ 2 ಸೀಟಿ ಮಾಡಿದ್ದೇನೆ. ಸೊ ಅನ್ನ ನೋಡಿ, ನಿಮಗೆ ಇದು ಮಸಾಲ ತುಂಬ ಬ್ರೈಟಾಗಿ ಅಂದರೆ ಡಾರ್ಕ್ ಕಲರ್ ಆಗಿ ಬರಬೇಕಂದ್ರೆ ಅನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅಥವಾ ನಿಮಗೆ ಜಾಸ್ತಿ ಸ್ಪೈಸಿನೆಸ್ ಏನು ಬೇಡ, ಲೈಟ್ ಆಗಿರಬೇಕು ಅಂದರೆ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಮಸಾಲೆಯನ್ನು ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡಬಹುದು. ಸೊ ನಾನು ಸ್ವಲ್ಪ ಲೈಟ್ ಆಗಿರಲಿ ಅಂತ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ತಾ ಇರುವಾಗ ಎಷ್ಟು ಈಸಿಲಿ ಆಗ್ತದೆ ಗೊತ್ತುಂಟು ಇದು. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಅಂತಲೇ, ಹಾಗೆಯೇ ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಕರಿಬಹುದು ಇದನ್ನು. ಬೆಳಿಗ್ಗೆ ಏನಾದರೂ ಅವಸರದಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅಥವಾ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಏನಾದರೂ ಕ್ವಿಕ್ಕಾಗಿ ಆಗಬೇಕು, ತರಕಾರಿಗಳಲ್ಲಿ ಏನು ಇಲ್ಲ ಅಂತ ಹೇಳುವಾಗ ಈ ರೀತಿ ರೈಸನ್ನು ಮಾಡಬಹುದು. ಎಷ್ಟು ಸಿಂಪಲಾಗಿ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಉತ್ತಮವಾಗಿರುವ ಬೆಳ್ಳುಳ್ಳಿ ರೈಸನ್ನು ಮಾಡಿದ್ದೀರಿ ನೋಡಿ. ಸೊ ಹಾಗಾದರೆ ನೀವು ಇವತ್ತೇ ಪ್ರಿಪೇರ್ ಮಾಡಿ, ನಾನಂತೂ ಮಾಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯವರಿಗೆ ತಿನ್ನಿಸಿ, ಖಂಡಿತ ಇಷ್ಟಪಡ್ತಾರೆ. ಯಾಕಂದರೆ ಸಿಂಪಲ್ ಆದ ರೆಸಿಪಿ, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ಮಾಡಿದ್ದೀರಿ, ಯಾವ ರೀತಿ ಬಂದಿದೆ ಅಂತ. ಸೊ ವಿಡಿಯೋನ ಫುಲ್ಲಾಗಿ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮಗೆ ಇದು ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ರೀತಿ ಮಾಡೋದು ಅಂತ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.